ಹಾಯ್ ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತು ನಾನು ಈ ಪೇಂಟ್ ಕಂಪ್ನಿಲಿ ಯಾವ್ಯಾವ ಕಂಪ್ನಿಗಳು ಚೆನ್ನಾಗಿದಾವೆ, ಯಾವ್ಯಾವ ಕಂಪ್ನಿಗಳು ಎಲ್ಲಿ ಬಾಟಮ್ ಅಲ್ಲಿ ಇದಾವ, ಎಷ್ಟು ಪರ್ಸೆಂಟ್ ಹೋಗ್ಬೋದು, ಅಕಸ್ಮಾತ್ ಬಿದ್ರೆ ಎಷ್ಟು ಪರ್ಸೆಂಟ್ ಬೀಳ್ಬೋದು ಅಂತ ನೀಟಾಗಿ ಹೇಳ್ಕೊಡ್ತೀನಿ ಬನ್ನಿ. ಈಗ ಮೊದಲನೇ ಸೆಕ್ಟರ್ ಬಂದ್ಬಿಟ್ಟು ನಾನು ಹೇಳ್ಕೊಡ್ತಾ ಇರೋದು ಪೇಂಟಿಂಗ್ ಸೆಕ್ಟರ್. ಪೇಂಟ್ ಅಲ್ಲಿ ಮೊದಲನೇದು ಯಾವುದು? ಪೇಂಟಿಂಗ್ ಸೆಕ್ಟರ್ ಅಲ್ಲಿ ಯಾವ ಕಂಪ್ನಿ ಸ್ಟ್ರಾಂಗ್ ಆಗಿದೆ? ಏಷ್ಯನ್ ಪೇಂಟ್ ಹಾಕೋಣ. ಓಕೆ, ಏಷ್ಯನ್ ಪೇಂಟ್ ಅಂತ ಹಾಕ್ತೀನಿ. ನನಗೆ ಗೊತ್ತಿರೋದೇ ಇದೊಂದು ಏಷ್ಯನ್ ಪೇಂಟ್. ಏಷ್ಯನ್ ಪೇಂಟ್ ಇಲ್ಲಿ ಪಿಯರ್ಸಿಗೆ ಹೋದ್ರೆ ಪೇಂಟ್ಸ್ ಅಂತ ಚೆಕ್ ಮಾಡ್ತೀನಿ. ಪೇಂಟ್ ಸೆಕ್ಟರ್ ಅಲ್ಲಿ ನನಗೆ ಬೇಕಾಗಿರೋದು ಎರಡು ಕಂಪ್ನಿ ಬಿಟ್ಟು ನಾನು ಜಾಸ್ತಿ ತಗೊಳಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಪೇಂಟ್ ಇಂಡಸ್ಟ್ರಿಲಿ ನನಗೆ ಫಂಡಮೆಂಟಲಿ ಸ್ಟ್ರಾಂಗ್ ಅನಿಸ್ತಾ ಇರೋದು ಎರಡೇ ಕಂಪ್ನಿ. ಮೊದಲನೇದಾಗಿ ಏಷ್ಯನ್ ಪೇಂಟು, ಎರಡನೇದಾಗಿ ಬರ್ಜರ್ ಪೇಂಟ್ಸ್. ಓಕೆ, ಎರಡು ಕಂಪ್ನಿಗಳನ್ನ ಮಾತ್ರ ತಗೊಂತೀನಿ. ಈ ಕನ್ಸಲ್ ನೀರಲಕ್ಕೂ, ಅಕ್ಸನಬಲ್, ಇಂಡಿಗೋ ಪೇಂಟ್ಸ್ ಇದ್ಯಾವುದನ್ನು ತಗೊಳಲ್ಲ, ಸರಿನಾ? ಏಷ್ಯನ್ ಪೇಂಟು ಎಷ್ಟು ಮಾರ್ಕೆಟ್ ಕ್ಯಾಪ್ ಇದೆ? 2,27,000 ಕೋಟಿ ಇದೆ. ಬರ್ಜರ್ ಪೇಂಟು 52,000 ಕೋಟಿ ಇದೆ. ಇವನ್ನೆಲ್ಲ ಸರ್ಚ್ ಮಾಡ್ಕೊಳ್ಳಿ, ಯಾವ್ಯಾವ ರೀತಿ ಕಂಪ್ನಿಗಳು ಚೆನ್ನಾಗಿದಾವೋ ಇಲ್ವೋ ಅಂತ ಹೇಳಿ. ಅಂಡ್ ಒಂದು ಸೆಕ್ಟರ್ ಅಲ್ಲಿ ಟಾಪ್ 5 ಕಂಪ್ನಿಗಳನ್ನ ಮಾತ್ರ ತಗೊಳೋ ಚಾನ್ಸಸ್ ಇರುತ್ತೆ. ಅಂದ್ರೆ ಟಾಪ್ 5 ಕಂಪ್ನಿಗಳನ್ನ ತಗೋಬೇಕು ಅಂತಿಲ್ಲ. ಯಾವ್ದಾದ್ರು ಒಂದ್ 2 ಕಂಪ್ನಿ 3 ಕಂಪ್ನಿ ಅಷ್ಟೇ ತಗೊಳ್ಳಿ. ನೀವು ತಗೊಳೋದು ಟಾಪ್ 10 ಒಳಗಡೆನೆ ಇರಬೇಕು, ಸರಿನಾ? ನಾನು ಅದ್ರಲ್ಲಿ ಏಷ್ಯನ್ ಪೇಂಟ್ ತಗೊಂತಾ ಇದೀನಿ. ಏಷ್ಯನ್ ಪೇಂಟ್ ಎಲ್ಲಿದೆ? ಏಷ್ಯನ್ ಪೇಂಟ್ ಮಂತ್ಲಿಲಿ ನೋಡ್ತಾ ಇದೀನಿ ನಾನು, ಡೈಲಿಯಲ್ಲಿ ನೋಡಕ್ ಹೋಗಲ್ಲ, ವೀಕ್ಲಿಯಲ್ಲಿ ನೋಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಂಟ್ರಾಡೇ ಮಾಡ್ತಾ ಇಲ್ಲ, ಮೀಡಿಯಂ ಟರ್ಮ್ ಟ್ರೇಡಿಂಗ್ ಮಾಡ್ತಾ ಇದೀವಿ. ಮೀಡಿಯಂ ಟರ್ಮ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಒಂದು ಸ್ಟಾಕ್ಸ್ ತಗೊಂಡ್ವಿ ಅಂತ ಹೇಳಿದ್ರೆ ಒಂದ್ ಮಿನಿಮಮ್ ಅಂದ್ರೆ 3 ಇಂದ 4 ತಿಂಗಳು ಇಟ್ಕೋಬೇಕು. ಮ್ಯಾಕ್ಸಿಮಮ್ 1 ಇಯರ್ ಒಳಗೆ ಸೆಲ್ ಮಾಡ್ಬೇಕು, ಸರಿನಾ? ಒಂದೊಂದ್ ಸ್ಟಾಕ್ 1 ಇಯರ್ ಅಲ್ಲೇ ರಿಟರ್ನ್ ಕೊಡ್ತೇವೆ, ಒಂದೊಂದ್ ಸ್ಟಾಕ್ಸ್ 1 ಇಯರ್ ಆದ್ಮೇಲೆ 2 ವರ್ಷ ರಿಟರ್ನ್ ಸಿಗುತ್ತೆ, 2 ವರ್ಷ ಆದ್ಮೇಲೆ, ಸರಿನಾ? ಈಗ ಏಷ್ಯನ್ ಪೇಂಟ್ ಬಾಟಮ್ ಅಲ್ಲೇ ಇದೆ. ಇಲ್ಲಿ ತಗೊಳ್ಳಿ, ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಈ ಪಾಯಿಂಟ್ ಇಂದ ಎಲ್ಲಿಗೆ ಹೋಗುತ್ತೆ? ಆಲ್ರೆಡಿ ಮಾರ್ಕೆಟ್ ಮೂವ್ ಆಗ್ತಿರೋದ್ರೆ ಹೋಗಿದೆ. ಅಂಡ್ ನೆಕ್ಸ್ಟ್ ಇನ್ನೊಂದು 15 to 20% ಹೋಗೋ ಚಾನ್ಸಸ್ ಇದೆ. ಇದು ಕೂಡ ಅಷ್ಟೇ, ಇಲ್ಲೇ ಹೇಳ್ಬೇಕಿತ್ತು. ಅಂಡ್ ಇಲ್ಲೇ ಹೇಳಿದ್ರು ಕೂಡ ಮಾರ್ಕೆಟ್ ಯಾವಾಗ್ಲೂ ಕೂಡ ಮಾರ್ಕೆಟ್ ಬಿದ್ದು ರಿವರ್ಸ್ ಆಗ್ತಾ ಇರ್ತಿತ್ತಲ್ಲ, ಆ ಟೈಮಲ್ಲಿ ನಾವು ಬೈಯಿಂಗ್ ತಗೋಬೇಕು. ಬಿದ್ದು ಅಲ್ಲೇ ಇತ್ತು ಅಂದ್ರೆ ತಗೋಕ್ ಹೋಗ್ಬಾರ್ದು, ಅಕಸ್ಮಾತ್ ಬೀಳೋ ಚಾನ್ಸಸ್ ಇರುತ್ತೆ, ಸರಿನಾ? ಏಷ್ಯನ್ ಪೇಂಟ್ ಆಲ್ರೆಡಿ ಮೂವ್ ಕೊಟ್ಟಿದೆ, ಚೆನ್ನಾಗಿ ಮೂವ್ ಕೊಟ್ಟಿದೆ, ಇಲ್ಲಿಗೆ ಹೋಗ್ಬೋದು. ಇನ್ನೊಂದು 2 ಇಯರ್ಸ್ 3 ಇಯರ್ಸ್ ಇಟ್ಕೊಂತೀನಿ ಅಂತ ಹೇಳಿದ್ರೆ ಒಳ್ಳೆ ಚೆನ್ನಾಗಿದೆ ಕಂಪ್ನಿ. 46% ಸಿಗೋ ಚಾನ್ಸಸ್ ಇದೆ. ಅಂಡ್ ಅಕಸ್ಮಾತ್ ನೆಕ್ಸ್ಟ್ ಬಿದ್ರೆ ಈ ಝೋನಿಗೆ ಬೀಳ್ಬೋದು. ಎಷ್ಟು ಬೀಳ್ಬೋದು? 20% ಬೀಳೋ ಚಾನ್ಸಸ್ ಇದೆ. 18 to 20%. ಒಳ್ಳೆ ಚೆನ್ನಾಗಿದೆ ಕಂಪ್ನಿ ಏಷ್ಯನ್ ಪೇಂಟ್. ಬಾಟಮ್ ಅಲ್ಲೇ ಇದೆ, ಸ್ಟ್ರಾಂಗ್ ಆಗಿ ವೀಕ್ಲಿ ಕ್ಯಾಂಡಲ್ ಕೊಟ್ಟಿದೆ. ನೆಕ್ಸ್ಟ್ ನಾನು ಹೇಳಿದ ತಕ್ಷಣ ನಾಳೆನೇ ಹೋಗಲ್ಲ, ಒಂದ್ ಸ್ವಲ್ಪ ದಿನ ಇಲ್ಲೇ ಕನ್ಸಾಲಿಡೇಷನ್ ಆಗಿ ಮತ್ತೆ ಹೋಗೋ ಚಾನ್ಸಸ್ ಇರುತ್ತೆ, ಸರಿನಾ? ನಾಳೆ ಬೀಳ್ಬೋದು, ವಾಪಸ್ ರಿಟರ್ನ್ ಇಲ್ಲಿ ಬಿದ್ದು ಮತ್ತೆ ಕನ್ಸಾಲಿಡೇಷನ್ ಆಗಿ ಮತ್ತೆ ಹೋಗ್ಬೋದು. ಡೆಲ್ಲಿ ನೋಡಿ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಒಳ್ಳೆ ಚೆನ್ನಾಗಿ ಮೂವ್ಮೆಂಟ್ ಆಗಿದೆ, ಇವತ್ತೇ ಚೆನ್ನಾಗಿ ಮೂವ್ಮೆಂಟ್ ಆಗಿರೋದು 4%. ಚೆನ್ನಾಗಿದೆ ಕಂಪ್ನಿ. ನಾನು ಆದಷ್ಟು ಮಂತ್ಲಿಲಿ ತೋರಿಸ್ತಾ ಇದ್ದೀನಿ, ಸರಿನಾ? ಎಲ್ಲಿ ಎಕ್ಸಿಟ್ ಆಗಬೇಕು? ಇಲ್ಲಿ ಬೈ ಮಾಡ್ಕೊಂತೀರಾ? ಒಂದು 15 to 20% ರಿಟರ್ನ್ ಸಿಗುತ್ತಲ್ವ, ಅವಾಗ ಎಕ್ಸಿಟ್ ಆಗ್ಬಿಡಿ. ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಇಲ್ಲಿವರೆಗೂ ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಸಾಕು ನನಗೆ ಇಷ್ಟೇ ಸಾಕು ಅಂತ ಹೇಳಿದ್ರೆ ಇಲ್ಲಿ ಎಕ್ಸಿಟ್ ಆಗಿ. ಇಲ್ಲಿ ನಾಳೆ ಅಂತೂ ಹೋಗಲ್ಲ. ಇಲ್ಲಿ ಕನ್ಸಾಲಿಡೇಷನ್ ಮೇಲೆ ಕನ್ಸಾಲಿಡೇ ನಾನು